ನೀಡ್ಸಾ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು 3 ಇಯರ್ಬಡ್ಸ್ ಇರುವಂಥದ್ದು VS102, 104 ಮತ್ತು 106 ಮಾಡೆಲ್ನ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು. ನೀವೇನಾದರೂ ಒಂದು ₹1000 2,000 ಬಜೆಟ್ನಲ್ಲಿ ಒಂದು ಬೆಸ್ಟ್ ಸೌಂಡ್ ಕ್ವಾಲಿಟಿ ಇರತಕ್ಕಂಥ ತುಂಬ ಒಂದು ಡ್ಯೂರಾಬಿಲಿಟಿ ಬರತಕ್ಕಂಥ ಇಯರ್ಬಡ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ನಾಯ್ಸ್ ಬ್ರ್ಯಾಂಡ್ ಒಂದು ಇಯರ್ಬಡ್ಸ್ ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಒಂದು 3 ಇಯರ್ಬಡ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಇದರಲ್ಲಿ ಏನು ಚೆನ್ನಾಗಿದೆ, ಏನೆಲ್ಲ ಒಂದು ಫೀಚರ್ಸ್ನ ಕೊಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇದಾಗಿ VS102 ನಿಯೋ ಬಗ್ಗೆ ಮಾತಾಡೋದಾದ್ರೆ, ಸೊ ಇದು ನಿಮಗೆ ಕೇವಲ ₹999 ಸಿಗ್ತಕ್ಕಂಥ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಇಯರ್ಬಡ್ಸ್ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಅಪ್ ಟು 40 hours ಪ್ಲೇ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ವೈಡ್ ಮೈಕ್ ವಿತ್ ENC ಅಂತ ಹೇಳ್ತಾ ಇರುವಂಥದ್ದು ಹೈಪರ್ ಸಿಂಕ್ ಟೆಕ್ನಾಲಜಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಮೇನ್ ಫೀಚರ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, 11mm ಡ್ರೈವರ್ ಇರತಕ್ಕಂಥ ಇಯರ್ಬಡ್ಸ್ ಇದಾಗಿರುವಂಥದ್ದು. ಫ್ಲೈ ಬರ್ಡ್ ಡಿಸೈನ್ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿದ್ದಾರೆ. ಜಸ್ಟ್ ನೀವು 10 ನಿಮಿಷ ಚಾರ್ಜ್ ಮಾಡಿದರೆ 120 ಮಿನಿಟ್ಸ್ ನಿಮಗೆ ಪ್ಲೇ ಟೈಮಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಲೋ ಲ್ಯಾಟೆಸಿ ಅಪ್ ಟು 50 ms ಅಂತ ಹೇಳ್ತಿರುವಂಥದ್ದು IPX5 ವಾಟರ್ ರೆಸಿಸ್ಟೆಂಟ್ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಾವು VS104 ಮ್ಯಾಕ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ಈ ಒಂದು ಇಯರ್ಬಡ್ಸ್ನ ಕಾಸ್ಟ್ ಬಂದು ನಿಮಗೆ ₹1,800 ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು. ಏನು ಫೀಚರ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಇದರಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥದ್ದು. ಅಪ್ ಟು ನೀವು 25 dB ವರೆಗೂ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅಪ್ ಟು 45 hours ಪ್ಲೇ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಕ್ವೈಡ್ ಮೈಕ್ ವಿತ್ ENC ಅಂತ ಹೇಳ್ತಾ ಇರುವಂಥದ್ದು. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಮೇನ್ ಫೀಚರ್ನ ಹೈಲೈಟ್ ಮಾಡಿದ್ದಾರೆ. ಹೌದು, ಇದು ನಿಮಗೆ 13mm ಡ್ರೈವರ್ ಇರ್ತಕ್ಕಂಥ ಇಯರ್ಬಡ್ ಸಿಗ್ತಾ ಇದೆ. ಟ್ರಾನ್ಸ್ಪರೆನ್ಸಿ ಮೋಡ್ ಅದರಲ್ಲಿ ಕೊಟ್ಟಿದ್ದಾರೆ. ಇವನ್ ಇದರಲ್ಲಿ ಸಹಿತ ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿರುವಂಥದ್ದು. ಜಸ್ಟ್ ನೀವು 10 ನಿಮಿಷ ಚಾರ್ಜ್ ಮಾಡಿದರೆ ಸಾಕು. ಅಪ್ ಟು 180 ಮಿನಿಟ್ಸ್ ಅಂದರೆ 3 ಗಂಟೆಗಳ ಕಾಲ ಇದು ನಿಮಗೆ ಚಾರ್ಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೈಪರ್ ಸಿಂಕ್ ಟೆಕ್ನಾಲಜಿ ಇದೆ. ಇದರಲ್ಲೂ ಸಹಿತ ನಿಮಗೆ IPX5 ವಾಟರ್ ರೆಸಿಸ್ಟೆಂಟ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು VS106 ಲೇಟೆಸ್ಟ್ ಆಗಿ ಒಂದು ಲಾಂಚ್ ಆಗಿರ್ತಕ್ಕಂಥ ಇಯರ್ಬಡ್ಸ್ ಅಂತ ಹೇಳ್ಬೋದು. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಕೇವಲ ಒಂದು ₹1,400 ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು. ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ಅಪ್ ಟು 50 hour ಪ್ಲೇ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಕ್ವೈಡ್ ಮೈಕ್ ವಿತ್ ENC ಅಂತ ಹೇಳ್ತಿರುವಂಥದ್ದು. ಲೋ ಲ್ಯಾಟಿಸಿ ಅಪ್ ಟು 40 ms ಅಂತ ಹೇಳ್ತಿರುವಂಥದ್ದು. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಮೇನ್ ಫೀಚರ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಸಹಿತ ನಮಗೆ ಇನ್ಸ್ಟಾ ಚಾರ್ಜ್ ಆಪ್ಷನ್ ಸಿಗ್ತಾ ಇದೆ. ಜಸ್ಟ್ 10 ನಿಮಿಷ ಚಾರ್ಜ್ ಮಾಡಿದರೆ ನಮಗೆ 200 ಮಿನಿಟ್ಸ್ ಪ್ಲೇ ಟೈಮ್ ಇಲ್ಲಿ ನಮಗೆ ಸಿಗ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಆಮೇಲೆ 3 in built EQ ಮೋಡ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ IPX5 ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು, ಹೈಪರ್ ಸಿಂಕ್ ಟೆಕ್ನಾಲಜಿ ಇರುವಂಥದ್ದು, HD ಆಡಿಯೋ ಸಪೋರ್ಟೆಡ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 3 ಬಾಕ್ಸ್ನ ಓಪನ್ ಮಾಡಿದರೆ ಸಹಿತ ನಮಗೆ ಸೇಮ್ ಕಂಟೆಂಟ್ಸ್ ಇಲ್ಲಿ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ರೆ ಎಲ್ಲ ಬಾಕ್ಸ್ನಲ್ಲಿ ನಮಗೆ ಇಯರ್ಬಡ್ಸ್ನ ಒಂದು ಕೇಸ್ ಕೊಟ್ಟಿದ್ದಾರೆ. ಜೊತೆಗೆ 3 ಪೇಪರ್ಸ್ ಇಲ್ಲಿ ಸಿಗ್ತಾ ಇರುವಂಥದ್ದು, ಯೂಸರ್ ಮ್ಯಾನುವಲ್, ಸ್ಟಿಕ್ಕರ್ ಮತ್ತು ವಾರಂಟಿ ರೇಷನ್ ಕಾರ್ಡ್ ಅಂತ ಹೇಳ್ಬೋದು. ಹೌದು, 3 ಇಯರ್ಬಡ್ಸ್ ನಿಮಗೆ 1 ವರ್ಷಗಳ ಕಾಲ ವಾರಂಟಿಲಿ ಸಿಗ್ತಾ ಇರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಆಮೇಲೆ ಇವುಗಳನ್ನ ಚಾರ್ಜ್ ಮಾಡೋಕ್ಕೆ ನಮಗೆ ಒಂದು Type-C ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ 2 ಪೇರ್ ಎಕ್ಸ್ಟ್ರಾ ಇಯರ್ ಟಿಪ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಒಂದೊಂದಾಗಿ ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ನೋಡ್ತಾ ಇದ್ರೆ VS102 ನಿಯೋ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ತುಂಬ ಚಿಕ್ಕದಾಗಿದೆ, ಆಮೇಲೆ ತುಂಬ ಲೈಟ್ ವೇಟ್ ಆಗಿದೆ. ಆಯಿತಾ, ತುಂಬ ಪಾಕೆಟ್ ಫ್ರೆಂಡ್ಲಿ ಇರತಕ್ಕಂಥ ಕೇಸ್ ಇದಾಗಿರುವಂಥದ್ದು. ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ಕೆಳಗಡೆ ಭಾಗದಲ್ಲಿ ಒಂದು LED ಇಂಡಿಕೇಶನ್ ಲೈಟ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ Type-C ಚಾರ್ಜಿಂಗ್ ಪೋರ್ಟ್ನ ಇಲ್ಲಿ ಕೊಟ್ಟಿರುವಂಥದ್ದು. ಜಸ್ಟ್ ನೋಡ್ತಾ ಇದ್ರೆ ಈ ರೀತಿ ಓಪನ್ ಮಾಡಿದ್ರೆ ನಮಗೆ ಸೊ ಹೀಗೆ ಓಪನ್ ಆಗುತ್ತೆ. ಇದು ಒಂದು ಫ್ಲೈ ಬರ್ಡ್ ಡಿಸೈನಲ್ಲಿ ಇದು ಇರೋದ್ರಿಂದ ನಮ್ಗೆ ಕಿವಿಗೆ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಆಯಿತಾ, ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿದೆ. ನಾವು ಇದನ್ನ ಕಿವಿಲಿ ಹಾಕೊಂಡಿವಿ ಇಲ್ಲ ಅನ್ನೋ ಫೀಲ್ ನಮಗೆ ಗೊತ್ತಾಗಲ್ಲ, ಅಷ್ಟು ಲೈಟ್ ವೇಟ್ ಆಗಿರುವಂಥದ್ದು. ಸೊ ಮೇನ್ ಆಗಿ ಇದರ ಒಂದು ಇನ್ಸ್ಟಾ ಚಾರ್ಜ್ ಆಪ್ಷನ್ ಬಗ್ಗೆ ಮಾತಾಡೋದಾದರೆ, ಜಸ್ಟ್ ನೀವು 10 ನಿಮಿಷ ಇದನ್ನು ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು ನೀವು 2 ಗಂಟೆಗಳ ಕಾಲ ಆರಾಮಾಗಿದ್ದ ನೀವು ಯೂಸ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಮೇನ್ ಆಗಿ ಟಚ್ ಫೀಚರ್ ಕೊಟ್ಟಿದ್ದಾರೆ. ಸೊ ಟಚ್ ಫೀಚರ್ ಎಲ್ಲ ಒಂದು ಇಯರ್ಬಡ್ಸಲ್ಲಿ ಸೇಮ್ ಫೀಚರ್ ಕೊಟ್ಟಿದ್ದಾರೆ. ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು $999 ಅಂತ ಹೇಳ್ಬೋದು. ₹999 ಇದ್ರ ನಿಮಗೆ ಸಿಗ್ತಾ ಇದೆ. ಇದರ ಮುಖ್ಯವಾಗಿ ಇದರ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ಒಂದ್ಸರಿ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ನಿಮ್ಮ ಒಂದು ಫೋನಲ್ಲಿ ಬರತಕ್ಕಂಥ ಎಲ್ಲ ಕಾಲ್ಸನ್ನು ಆರಾಮಾಗಿ ಇದರಿಂದ ಹ್ಯಾಂಡಲ್ ಮಾಡ್ಬೋದು. ನೀವು ಒಂದು ಬೆಸ್ಟ್ ಸೌಂಡ್ ಎಫೆಕ್ಟ್ನೊಂದಿಗೆ ಒಂದು ಬೆಸ್ಟ್ ಬ್ಯಾಸನ್ನ ಸಹಿತ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು ನಿಮಗೆ 40 hours ಪ್ಲೇ ಟೈಮ್ ಇದರಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಈ ಬಜೆಟಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು VS104 ಬಗ್ಗೆ ಮಾತಾಡೋದಾದರೆ, VS104 ಮ್ಯಾಕ್ಸ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಇದರ ಒಂದು ಕೇಸ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ.
ಸೊ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಒಂದು 4 LED ಇಂಡಿಕೇಶನ್ ಲೈಟ್ ಕೊಟ್ಟಿದ್ದಾರೆ. ಸೊ ಇದ್ರ ಮೂಲಕ ನಾವು ಚಾರ್ಜ್ ಎಷ್ಟಿದೆ ಅಂತ ಸಹಿತ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಇನ್ನು ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಸಹಿತ ತುಂಬ ಲೈಟ್ ವೇಟ್ ಆಗಿದೆ, ಆಮೇಲೆ ತುಂಬ ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ನಮ್ಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಕಂಪ್ಲೀಟ್ ಟಚ್ ಕಂಟ್ರೋಲ್ ಇರತಕ್ಕಂಥ ಇಯರ್ಬಡ್ಸ್ ಇದಾಗಿರುವಂಥದ್ದು. ಸೊ ಇದರಲ್ಲಿ ನಮಗೆ 13 mm ಡ್ರೈವರ್ ಬರುತ್ತೆ ಅಂತ ಹೇಳ್ಬೋದು. ಇದು ಸಹಿತ ನಮ್ಮ ಕಿವಿಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದು ತುಂಬ ಲೈಟ್ ವೇಟ್ ಆಗಿದೆ ಆಯಿತಾ. ಸೊ ನೀವು ಟ್ರಾವೆಲ್ ಮಾಡುವಾಗ, ಆಮೇಲೆ ನೀವು ಎಕ್ಸಸೈಸ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಈವನ್ ಇದರಲ್ಲಿ ಸಹಿತ ಇನ್ಸ್ಟಾ ಚಾರ್ಜ್ ಆಪ್ಷನ್ ಇರೋದ್ರಿಂದ ಒಂದು 10 ಮಿನಿಟ್ ಚಾರ್ಜ್ ಮಾಡಿದ್ರೆ ಅಂತಂದರೆ ಅಪ್ ಟು 180 ಮಿನಿಟ್ಸ್ವರೆಗೂ ಯೂಸ್ ಮಾಡ್ಬೋದು. ಒಂದು 3 ಗಂಟೆಗಳ ಕಾಲ ಇದನ್ನ ನೀವು ಯೂಸ್ ಮಾಡ್ಬೋದು. ಬಟ್ ಇದ್ರ ಪ್ರೈಸ್ ಬಂದುಬಿಟ್ಟು 1800 ರೂಪಾಯಿ ಅಂತ ಹೇಳ್ಬೋದು. ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತ ನನಗೆ ಫೀಲ್ ಆಗುತ್ತೆ. ಸೊ ಇನ್ ಕೇಸ್ ಈ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಇದರ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಒಂದು ಡೀಸೆಂಟ್ ಸೌಂಡ್ ಎಫೆಕ್ಟ್ನ ಆರಾಮಾಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು 80 to 90% ವಾಲ್ಯೂಮಲ್ಲಿ ನಾವು ಇಟ್ಕೊಂಡು ಕೇಳಿದ್ರೆ ಅಂತಂದರೆ ಒಂದು ಒಳ್ಳೆಯ ಸೌಂಡ್ ಕ್ವಾಲಿಟಿನ ಆರಾಮಾಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ಈ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ನಿಮಗೆ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ. ಇನ್ನು ನೆಕ್ಸ್ಟ್ ತುಂಬ ಲೇಟೆಸ್ಟ್ ಆಗಿರ್ತಕ್ಕಂಥ ಇಯರ್ಬಡ್ಸು ಬಡ್ಸ್ VS106 ಅಂತ. ಇದು ನಿಮಗೆ ಕೇವಲ 1400 ರೂಪಾಯಿ ಬಜೆಟ್ನಲ್ಲಿ ಸಿಗುತ್ತೆ. ಸಮ್ ಟೈಮ್ ನಿಮಗೆ ಆಫರಲ್ಲಿ ಒಂದು 1200 ರೇಂಜಲ್ಲಿ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ಇದರ ಒಂದು ಮೇನ್ ಫೀಚರ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದೀರಾ, ಇದರಲ್ಲಿ ಈ ಒಂದು ಕೇಸ್ನ ನೀವು ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು 50 ಅವರ್ಸ್ವರೆಗೂ ಇದು ನಿಮಗೆ ಪ್ಲೇಬ್ಯಾಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಕೇಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಒಂದು ಬ್ಲ್ಯಾಕ್ ಕಲರ್ ಕೇಸ್. ಇದು ತುಂಬ ಲೈಟ್ ವೇಟ್ ಆಗಿದೆ. ಇದು ಸಹಿತ ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು. ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ಕೆಳಗಡೆ ಚಿಕ್ಕದಾಗಿ ಒಂದು LED ಇಂಡಿಕೇಶನ್ ಲೈಟ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನಲ್ಲಿ ಕೊಟ್ಟಿರುವಂಥದ್ದು. ನೋಡ್ತಾ ಇದ್ರೆ ಇಯರ್ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ತುಂಬ ಲೈಟ್ ವೇಟ್ ಆಗಿದೆ ಆಯಿತಾ. ಸೊ ನಾವು ಇದನ್ನ ಕಿವಿಗೆ ಹಾಕೊಂಡಾಗ ಫೀಲೇ ಬರಲ್ಲ ನಮಗೆ, ಅಷ್ಟೊಂದು ಲೈಟ್ ವೇಟ್ ಆಗಿದೆ ಇದು. ಆಮೇಲೆ ಇದರ ಇಯರ್ ಟಿಪ್ಸ್ ಸಹಿತ ತುಂಬ ಸ್ಮೂತ್ ಆಗಿದೆ ಆಯಿತಾ. ಕಿವಿಗೆ ಏನು ಪೇನ್ ಬರಲ್ಲ. ಗಂಟೆಗಟ್ಟಲೆ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಯಾವುದೇ ರೀತಿಯಿಂದ ಪೇನ್ ಬರಲ್ಲ. ಸೊ ಇದ್ರ ವಿಶೇಷತೆ ಏನಪ್ಪ ಅಂತಂದರೆ 10 ಮಿನಿಟ್ಸ್ ನೀವು ಚಾರ್ಜ್ ಮಾಡಿದ್ರಿ ಅಂತಂದರೆ 200 ಮಿನಿಟ್ಸ್ವರೆಗೆ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂದರೆ ಅಪ್ ಟು 50 ಅವರ್ಸ್ವರೆಗೂ ನಿಮಗೆ ಪ್ಲೇ ಟೈಮ್ ಇದು ಬರುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಇದರ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಬಗ್ಗೆ ಮಾತಾಡೋದಾದರೆ ಒಂದು ಡೀಸೆಂಟ್ ಆದ ಸೌಂಡ್ ಕ್ವಾಲಿಟಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವನ್ ಡೀಸೆಂಟ್ ಬ್ಯಾಸ್ ಎಫೆಕ್ಟ್ ಸಹಿತ ಇದರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇವನ್ ಈ ಒಂದು 3 ಇಯರ್ಬಡ್ಸ್ನಲ್ಲಿ ನಿಮಗೆ ಟಚ್ ಕಂಟ್ರೋಲ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಟಚ್ ಕಂಟ್ರೋಲ್ ಬಗ್ಗೆ ಮಾತಾಡೋದಾದರೆ ಜಸ್ಟ್ ನೀವು ಡಬಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ಸಾಂಗ್ ಪಾಸ್ ಆಗುತ್ತೆ ಮತ್ತು ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಇವನ್ ನೀವು ಕಾಲ್ಸ್ ಬಂದಾಗ ಜಸ್ಟ್ ನೀವು ಡಬಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ 2 ಇಯರ್ಬಡ್ಸ್ನಲ್ಲಿ ಕಾಲ್ನ ನೀವು ಆರಾಮಾಗಿ ರಿಸೀವ್ ಮಾಡ್ಬೋದು. ರೈಟ್ ಸೈಡ್ ಏನಿದೆಯಲ್ಲ, ರೈಟ್ ಸೈಡ್ ಇಯರ್ಬಡ್ಸಲ್ಲಿ ನೀವು ಸಿಂಗಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ವ್ಯಾಲ್ಯೂಮ್ ರೈಸ್ ಆಗ್ತಾ ಹೋಗುತ್ತೆ. ಒಂದು ಲೆಫ್ಟಲ್ಲಿ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ವ್ಯಾಲ್ಯೂಮ್ ಡೌನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಆಮೇಲೆ ನೀವು ರೈಟ್ ಸೈಡ್ನಲ್ಲಿ 3 ಟ್ಯಾಪ್ ಮಾಡಿದ್ರಿ ಅಂತಂದರೆ ಸಾಂಗ್ ಫಾರ್ವರ್ಡ್ ಆಗುತ್ತೆ. ಲೆಫ್ಟಲ್ಲಿ 3 ಟ್ಯಾಪ್ ಮಾಡಿದ್ರಿ ಅಂತಂದರೆ ಸಾಂಗ್ ಬ್ಯಾಕ್ವರ್ಡ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಅಮೆಜಾನ್ ಅಲೆಕ್ಸಾ ಮತ್ತು ಗೂಗಲ್ ವಾಯ್ಸ್ ಕಂಟ್ರೋಲ್ ನೀವು ಆರಾಮಾಗಿ ಮಾಡ್ಬೋದು. ಇನ್ನು ರೈಟ್ ಸೈಡ್ ಇಯರ್ಬಡ್ನಲ್ಲಿ ನೀವು 4 ಟ್ಯಾಪ್ ಮಾಡಿದ್ರಿ ಅಂತಂದರೆ ಅಮೆಜಾನ್ ಅಲೆಕ್ಸಾ ಅಥವಾ ಗೂಗಲ್ ಅಸಿಸ್ಟೆಂಟ್ ನೀವು ಯೂಸ್ ಮಾಡ್ಕೋಬೋದು. ಲೆಫ್ಟಲ್ಲಿ ನೀವು ಕಂಪ್ಲೀಟಾಗಿ ಒಂದು ಲಾಂಗ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ಗೇಮಿಂಗ್ ಮೂಡ್ ಸಹಿತ ಇದರಲ್ಲಿ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಪ್ರಕಾರವಾಗಿ ಇದು ಟಚ್ ವರ್ಕ್ ಆಗುತ್ತೆ. ಟಚ್ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಆಯಿತಾ. ಸೊ ಇವನ್ ನಾವು 999 ಸಿಗ್ತಕ್ಕಂಥ VS102ನಲ್ಲಿ ಆಗಿರ್ಬೋದು ಅಥವಾ 106 ಮತ್ತು 104ಅಲ್ಲಿ ಸೇಮ್ ಟಚ್ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಈ ಒಂದು ಬಜೆಟ್ನಲ್ಲಿ ನೀವು ಏನಾದರೂ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ನಾಯ್ಸ್ ಒಂದು ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ, ನಾಯ್ಸ್ ಬ್ರ್ಯಾಂಡು. ಸೊ ಹಾಗಾಗಿ 3 ಇಯರ್ಬಡ್ಸ್ನ ಒಂದು ನೇರವಾದ ಲಿಂಕ್ಸನ್ನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಇಯರ್ಬಡ್ಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.